ಬೆಳಗೆರೆ ಅಂದರೆ ಒಂದು ಸಿಂಬಲ್, ಆಮೇಲೆ ಒಂದು ಖ್ಯಾತಿ, ಆಮೇಲೆ ಒಂದು ದೊಡ್ಡ ಬ್ರ್ಯಾಂಡು, ವಿವಾದ, ಇಷ್ಟೆಲ್ಲ ಇಟ್ಕೊಂಡು ಭಾವನನ ಜೊತೆಗೆ ಬೆಳಗೆರೆ ಅನ್ನೋದು ಎಷ್ಟು ರಿಸ್ಕ್ ಆಗಿತ್ತು ನಿಮಗೆ ವೈಯಕ್ತಿಕ ಜೀವನದಲ್ಲಿ ಅಂತ? ಒನ್ ಸರ್ಟನ್ ಟೈಮಲ್ಲಿ ವಿ ಸ್ಟಾರ್ಟೆಡ್ ಎಂಜಾಯಿಂಗ್ ದ ಫೇಮ್. ನಾನು ಅವ್ರ ಮಗಳು, ನಾನು ಅವ್ರ ಮಗಳು. ಆಮೇಲೆ ಥ್ರೆಟ್ ಕಾಲ್ಸ್ಗಳು ಜಾಸ್ತಿ ಆದವು. ಒಂದು ರಾಶಿ ಫೋನ್ಸ್ ನಾವೇ ರಿಸೀವ್ ಮಾಡಿದ್ದೀವಿ. ನೀನು ಅವ್ರ ಮಗಳಲ್ವಾ, ನಿನ್ನನ್ನು ಕೊಲ್ತೀನಿ ಅಂತ, ನೀನು ಇವತ್ತು ಶಾಲೆಗೆ ಹೆಂಗೆ ಹೋಗ್ತೀಯ ನೋಡೋಣ ಅಂತ, ಅಥವಾ ಕಾಲೇಜ್ಗೆ ಹೆಂಗೆ ಸೇರ್ಕೋತೀವಿ, ಹೆಂಗೆ ರೀಚ್ ಆಗ್ತೀಯ ನೋಡೋಣ ಅಂತ, ಆ ಥರದ್ದೆಲ್ಲ ಬರೋದು. ಆಮೇಲೆ ಅಪ್ಪಂಗೆ ನೀನು ರೋಡ್ ಕಾರ್ನರಿಗೆ ಬಾ, ರುಂಡ ಕಡಿತೀನಿ ಅಂತ, ಆ ಥರದ್ದೆಲ್ಲ ಒಂದಿಷ್ಟು ಕಾಲ್ಸ್ ಬರೋದು. ಅವಾಗ ಅಪ್ಪ ಇನ್ನೂ ಕಾರು ತೊಗೊಂಡಿರಲಿಲ್ಲ. ಆಮೇಲೆ ಮಾರುತಿ ಕಾರು ಫಸ್ಟ್ ತೊಗೊಂಡಿದ್ದವ್ರು, ಮಾರುತಿ 800 ಅವಾಗ ಇತ್ತಲ್ಲ, ಅದನ್ನು ತೊಗೊಳ್ತಾರೆ. ಅದಾದಮೇಲೆ ಅಂದರೆ ಸೇಫ್ಟಿಗೆ ನಮ್ಗಳನ್ನ ಕೂಡ ಅಫ್ಕೋರ್ಸ್ ಇದ್ದಿದ್ದು ಒಂದೇ ಕಾರು, ಅವರೇ ಓಡಾಡ್ತಿದ್ರು. ಬಟ್ ನಮ್ಮನ್ನ ಕಾಲೇಜಿಗೆ ಬಿಡೋದು, ಕರ್ಕೊಂಬರೋದು ಹಂಗೆ ಸ್ಟಾರ್ಟ್ ಆಯಿತು. ನಮಗೆ ನಾವೇ ಹೋಗೋದು ಬೇಡ, ಇಟ್ಸ್ ರಿಸ್ಕಿ, ನಾನು ಮಾಡೋ ಕೆಲ್ಸಕ್ಕೆ ನೀವು ಯಾಕೆ ಅನ್ಭವಿಸ್ಬೇಕು ಅನ್ನೋ ಒಂದು ಟೈಮ್ ಇತ್ತು. ಆ ಟೈಮನ್ನು ಆವಾಗ ರಿವಾಲ್ವರು ತೊಗೊಳ್ತಾರೆ ಅವ್ರ ಸೇಫ್ಟಿಗೆ ಅಂತ. ಸೊ ನಮಗೆ ಮನೇಲಿ ಗನ್ನು ಅವೆಲ್ಲ ಒಂಥರ ಇಟ್ ಈಸ್, ನಾವು ಸಿನಿಮಾಗಳಲ್ಲಿ ನೋಡ್ತೀವಿ ಗನ್ನನ್ನು, ಎಲ್ಲಿ ಡೈರೆಕ್ಟಾಗಿ ನೋಡ್ತೀವಿ. ಸೊ ಆ ಟೈಮಲ್ಲಿ ಹಂಗಿರ್ತಿತ್ತು. ಆಮೇಲೆ ಥ್ರೆಟ್ ಕಾಲ್ಸ್ನ ಮೀರ್ಬಿಟ್ರು ಅಪ್ಪ. ಅಂದರೆ ಏನು ಮಾಡ್ಕೊ ಹೋಗೋ ನೀನು ಅನ್ನೋ ಥರ ಮಾಡಿದ್ರು. ಆಮೇಲೆ ನಾವು ಅವಾಗ ಆಲ್ಮೋಸ್ಟ್ ಸೆಕೆಂಡ್ PUC ಮುಗ್ದಿತ್ತು, ಡಿಗ್ರಿಗೆ ಬಂದ್ವಿ. ನಾನು ಜರ್ನಲಿಸಮ್ ತೊಗೊಂಡೆ, ನಮ್ಮ ಅಕ್ಕನೂ ಜರ್ನಲಿಸಮ್ ತೊಗೊಂಡ್ಲು. ಸೊ ಅವ್ರಿಗೆ ಈಗ ಇವ್ರನ್ನ ನಾನು ಒಬ್ಬೊಬ್ಬರನ್ನೇ ಓಡಾಡಕ್ಕೆ ಬಿಡದೆ ಹೋದರೆ ಅವರ ಗಟ್ ಇದು ಅನ್ನೋದು, ಅವ್ರನ್ನ ಸುರಕ್ಷಿತವಾಗಿ ನಾನು ಹೆಂಗೆ ಸೆಕ್ಯೂರ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗದೆ ಹೋದ್ರೆ ಏನು ಪ್ರಯೋಜನ ಅಂತ ಹೇಳಿ ನಮಗೆ ಗಾಡಿ ಅವಾಗ ಕೊಡಿಸ್ತಾರೆ, ಕೈನೆಟಿಕ್ ಹೋಂಡಾ ಕೊಡಿಸ್ತಾರೆ. ಸೊ ಹಾಗೆ ನಾವು ಥ್ರೆಟ್ನ ಮೀರ್ ಬಿಡ್ತಾರೆ ಅಪ್ಪ. ಕೊನೆಗೆ ಆಮೇಲೆ ಅಪ್ಪ ನೋಡಿ ಅವರೇ ಹೆದರ್ಕೊಳ್ಬೇಕಾಯ್ತು, ಆ ಲೆವೆಲ್ಗೆ ಬಂದ್ಬಿಡ್ತು. ಸೊ ದೇರ್ ವಾಸ್ ನೆವರ್ ನಮಗೆ ನನಗೆ ಅಟ್ಲೀಸ್ಟು ನನಗೆ ನಾವು ಬಡವ್ರಂತೆ ಅಂತ ಅಪ್ಪ ಅಮ್ಮ ಇಬ್ಬರು ನಮಗೆಲ್ಲ 3 ಜನಕ್ಕೆ ಊಟ ಹಾಕಿ, ಊಟ ಬಡಿಸಿ, ನಾವು ಊಟ ಮಾಡಿ, ಅವರು ಕಡಲೆಪುರಿ ತಿಂದು ನೀರು ಕುಡಿದು ಮಲಗಿರೋ ದಿನಗಳು ಇದಾವಂತೆ, ನಮಗದು ಗೊತ್ತೇ ಇಲ್ಲ. ಅದು ಆಮೇಲೆ ನಂತರ ಹೇಳ್ಕೊಂಡಿರೋದು. ನಾವು ಬೆಳೆಯೋವಾಗ ನಮ್ಗೆ ಅದು ಗೊತ್ತೇ ಆಗಲಿಲ್ಲ. ಆಮೇಲೆ ನಮ್ಮಲ್ಲೂ ಇದನ್ನ ಕೇಳಬೇಕು, ಇದನ್ನ ಕೊಡಿಸು ಅಂತ ಕೇಳಬೇಕು ಅನ್ನೋ ಥರ ನಾವು ಬೆಳಿಲಿಲ್ಲ. ನಮಗೆ ಕೇಳಬಾರ್ದು ಅನ್ನೋದು ಗೊತ್ತಾಗ್ಲಿಲ್ಲ, ಕೇಳ್ಬಹುದು ಅಂತನೂ ಅನ್ಸ್ಲಿಲ್ಲ. ನಾವು ಬಡವರು ಅಂತನೂ ನಮಗ್ ಗೊತ್ತಾಗ್ಲಿಲ್ಲ, ನಾವು ಶ್ರೀಮಂತರು ಅಂತನೂ ಗೊತ್ತಾಗ್ಲಿಲ್ಲ. ಬೆಳ್ಕೊಂಬಂದ್ಬಿಟ್ರಿ ನಾವು. ಸೊ ನಮ್ಗೆ ದುಡ್ಡು ಅನ್ನೋದು ಯಾವಾಗೂ ಆಕರ್ಷಣೆ ಅದು ಬರಲೇ ಇಲ್ಲ. ಆಮೇಲೆ ಅಪ್ಪ ಯಾವಾಗೂ ಹೇಳೋರು, ದುಡ್ಡು ಹೌದು, ದುಡ್ಡು ಮಾಡಬೇಕು, ಆದರೆ ನೀನು ಶ್ರಮ ಇಲ್ಲದೆ ದುಡ್ಡು ನೀನು ಮಾಡೋಕ್ಕಾಗಲ್ಲ. ಆಮೇಲೆ ಕೆಟ್ಟ ದುಡ್ಡು, ಬ್ಯಾಡ್ ಬ್ಲಡ್ ಅನ್ನೋದು ನಮ್ಮ ಮನೆಯಲ್ಲಿ ಯಾರಿಗೂ ಬರಬಾರ್ದು. ಅದು ನಮಗೆ ಆಣೆ ಮಾಡಿಸ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಈಗ ನಾನೇ ಇಲ್ಲಿ ಬಂದು ಸೇರ್ಕೊಂಡಿದ್ದೀನಿ ಅಂತಂದರೆ, ಹಣ ಏನು ರಾಶಿ, ಹೊರಗಿನ ಪ್ರಪಂಚಕ್ಕೆ ಸಿನಿಮಾ ನಟ ನಟಿಯರ ಪ್ರಪಂಚ ಎಷ್ಟು ಗ್ಲಾಮರಸ್ ಆಗಿ ಕಾಣಿಸುತ್ತೆ, ಬಟ್ ಅವ್ರು ಎಷ್ಟು ಅನುಭವಿಸ್ತಾರೆ ಅನ್ನೋದು ಅವ್ರಿಗೆ ಗೊತ್ತು. ಅವ್ರೇನು ಮಾಡ್ತಾರೆ, ಕೂತಿರ್ತಾರೆ, ಬರ್ತಾರೆ, ಮೇಕಪ್ ಮಾಡಿಸ್ಕೋತಾರೆ, ಏನೊಂದು ಆ್ಯಕ್ಷನ್ ಅಂದ ತಕ್ಷಣ ಅಷ್ಟು ಈಸಿ ಅಲ್ಲ. ಆ್ಯಕ್ಟಿಂಗ್ ಇಸ್ ನಾಟ್ ದಟ್ ಈಸಿ, ಸ್ಟ್ರಗಲ್. ಅದು ತುಂಬ ಕಷ್ಟ ಅದನ್ನ ಮಾಡಬೇಕು ಅಂತ. ಅದನ್ನ ಅನುಭವಿಸ್ತವ್ರು ಅವ್ರಿಗೆ ಗೊತ್ತು. ಅದೇ ಥರ ಈ ಫೀಲ್ಡ್ ಕೂಡ, ಜರ್ನಲಿಸಮ್ ಕೂಡ ಹಾಗೇನೆ. ಏನು ಗುರು ಲಂಚ ತಗೊಂತಾನೇನೋ, ಬರೀತಾನ ಅದಕ್ಕೇನೆ ಅಂತ ಹೇಳಿಸ್ಕೊಳ್ಳಿ, ಇಟ್ಸ್ ವೆರಿ ಈಸಿ, ಕಾಮನ್. ಬಟ್ ಅದನ್ನ ಯಾವಾಗೂ ನಮ್ಗೆ ಹೇಳೋರು, ಯಾವುದೇ ಕಾರಣಕ್ಕೂ ಬ್ಯಾಡ್ ಬ್ಲಡ್ ಅನ್ನೋದು ನಮ್ಮ ವಂಶದಲ್ಲಿ, ಬೆಳಗೆರೆ ವಂಶದಲ್ಲಿ ಹರಿಯಲೇ ಕುಡ್ದು ಬರಲೇಬಾರ್ದು ಅಂತ, ದುಡ್ಡು ನಮ್ಮ ಕೈಗೆ ಸೇರ್ಲೇಬಾರ್ದು ಅಂತ. ಸೊ ಅದು ನಾನು ಖಂಡಿತವಾಗೂ ಪ್ರಾಮಿಸ್ ಆಗಿ ಇನ್ನೂ ಅದನ್ನ ನಡೆಸ್ಕೊಂಡು ಹೋಗ್ತಾನೆ ಇದ್ದೀನಿ. ಹಾಯ್ ಬ್ಯಾಂಗ್ಳೂರ್ ಈಗ ಮಾಡ್ತಿದ್ದೀನಿ ಅಂತಂದ್ರೆ ನಿಮ್ಗೆ ಗೊತ್ತು, ತುಂಬಾ ಕಷ್ಟ. ವಿತೌಟ್ ಅಡ್ವರ್ಟೈಸ್ಮೆಂಟ್ಸ್ ಡೆಫಿನೆಟ್ಲಿ ಕಷ್ಟ. ಏಜೆಂಟ್ರೇ ಇಲ್ಲ, ಹುಡುಕಿ ಕಾಡಿ ಬೇಡಿ, ನಾವು ಅವ್ರ ಗುಲಾಮ್ರು, ಏಜೆಂಟ್ರು ಗುಲಾಮ್ರು ನಾವು. ದಯವಿಟ್ಟು ಇದನ್ನ ಪತ್ರಿಕೆಯನ್ನು ಮಾರಪ್ಪ ಅಂತ. ಸೊ ಹಂಗಿದ್ದಾಗ ವಿತೌಟ್ ಅಡ್ವರ್ಟೈಸ್ಮೆಂಟ್ ಮಾಡೋದು ಅನ್ನೋದು ಡೆಫಿನೆಟ್ಲಿ ಕಷ್ಟ. ಬಟ್ ಮಾಡ್ತಾ ಇದ್ದೀನಿ, ಜಸ್ಟ್ ಬಿಕಾಸ್ ಇದೇ ಆಲದ ಮರ. ಎಲ್ಲದಕ್ಕೂ ಇನ್ನೇನೇ ತಗೊಂಡ್ರು, ಪ್ರಾರ್ಥನಾ ಶಾಲೆ ತಗೊಂಡ್ರು, ಅದು ಒಂದು ಬ್ರಾಂಚ್, ಆಲದ ಮರದೊಂದು ಬೇರು, ಒಂದು ಬ್ರಾಂಚ್, ಓಮನ್ಸೆ ಒಂದು ಬ್ರಾಂಚ್, ಕ್ರೈಮ್ ಡೈರಿ ಕೂಡ ಒಂದು ಬ್ರಾಂಚು. ಬಟ್ ಆಲದ ಮರ ಅಂದರೆ ಇದೆ, ಬೇರು ಇದು. ಸೊ ಹಾಗಾಗಿ ನನಗೆ ಇದನ್ನು ಬಿಟ್ಕೊಡೋಕೆ ಇಷ್ಟ ಇರಲಿಲ್ಲ. ಮತ್ತು ನಾನು ಇಲ್ಲೇ ಇದ್ದೆ ಒಂದು 8 years, ಅಪ್ಪನ ಜೊತೆ ಇದ್ದೆ. ಮಧ್ಯದಲ್ಲಿ ಮದುವೆ ಆಗೋಕ್ಕಿಂತ ಮುಂಚೆ
2 ಇಯರ್ಸ್ ಕೆಲಸ ಮಾಡಿದೆ ಇಲ್ಲಿ. 2 ಅಲ್ಲ 4-5 ಇಯರ್ಸ್ ಕೆಲಸ ಮಾಡಿದೆ. ಕ್ರೈಮ್ ಡೈರಿ, ಹೈ ಬ್ಯಾಂಗ್ಳೂರು, ಓ ಮನಸ್ಸೆ ಅವೆಲ್ಲ ಮಾಡಿದೆ. ಅದಾದಮೇಲೆ ನಾನು ಸೈಕಾಲಜಿ ಕೂಡ ಓದಿದ್ದೀನಿ. ಸೊ ಹಾಗಾಗಿ ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರೀಸ್ ಕೂಡ ಬರೀಬಲ್ಲೆ. ಜರ್ನಲಿಸಮ್ ಜೊತೆಗೆ ಕ್ರೈಮ್ ಜೊತೆಗೆ ಹ್ಯೂಮನ್ ಇಂಟ್ರೆಸ್ಟ್ ಸೈಕಾಲಜಿಕಲಿ ಬರಿಬೋದು. ಸೊ ಹಾಗೆ ಎರಡೂ ಬರಿತಾ ಇದ್ದೆ. ಆಮೇಲೆ ಕ್ರೈಮ್ ಡೈರಿಗೆ ರಿಪೋರ್ಟಿಂಗಿಗೆ ಹೋಗ್ತಿದ್ದೆ. ಅದಾದಮೇಲೆ ನಾನೇ ಒಂದು ಸೀರಿಯಲ್, ಬಿಕಾಸ್ ಕಿಟಪ ಮೀಡಿಯಾ ಸಿನಿಮಾ ಆ ಥರದ್ದು ನನಗೆ ಸೀರಿಯಲ್ ಮಾಡೋಣ ಅಂತ ಹೇಳಿ ಒಂದು ಆಫರ್ ಬರುತ್ತೆ ETV. ಅವಾಗ ಕ್ರೈಮ್ ಡೈರಿನೂ ಇತ್ತು, ಎಂದು ಮರ್ಯಾದ ಹಾಡು ಇತ್ತು. ಅದ್ರ ಜೊತೆಗೆ ಈ ಸೈಡ್ ಮಾಡೋಣ ಬಾ ನಾವೇ ಪ್ರೊಡಕ್ಷನ್ನು ಅಂತ. ನಮ್ದಿನ್ನೂ ಮದುವೆ ಆಗಿರಲಿಲ್ಲ ಅವಾಗ, ಬಟ್ ಮನೆಯಲ್ಲಿ ಗೊತ್ತಿತ್ತು, ಅಂದರೆ ಗೊತ್ತಾಗಿತ್ತು, ಒಪ್ಕೇನೋ ಆಗಿತ್ತು. ಸೊ ಹಾಗಾಗಿ ಒಂದು ಸೀರಿಯಲ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಅವಾಗ ನಾನು ಹೈ ಬ್ಯಾಂಗ್ಳೂರಲ್ಲಿ ಬ್ರೇಕ್ ತಗೋತೀನಿ. ನಾನು ಪಾಡಿಗೆ ನಾನು ಸೀರಿಯಲ್ ನಡೆಸ್ತೀನಿ. 6 ಇಯರ್ಸ್ ನಾನು ಬ್ರೇಕ್ ಫ್ರಮ್ ಹೈ ಬ್ಯಾಂಗ್ಳೂರ್, ಬಿಕಾಸ್ 6 ಇಯರ್ಸ್ ಬಂತು ಆ ಸೀರಿಯಲ್. ಅವಾಗೆಲ್ಲ ಇವಾಗ 1 ವರ್ಷ ಮುಗಿತಾ ಇರಲಿಲ್ಲ ಅಲ್ವಾ, ಫುಲ್ ಅವಾಗ ಚೂಯಿಂಗಮ್ ಎಳ್ದು 6 ವರ್ಷ ಮಾಡಿದ್ವಿ ಆ ಸೀರಿಯಲ್. ಅದಾದ್ಮೇಲೆ ಇನ್ನೂ ನಡೀತಾ ಇತ್ತು ಸೀರಿಯಲ್. ಇನ್ನೇನು ಲಾಸ್ಟ್ ಕೊಟ್ಟಿದ್ರು, ಒಂದು 3 months ಮುಗಿಸಿ ಅಂತ ಹೇಳಿದ್ರು. ಆವಾಗ ನಾನು ಇನ್ನೊಂದು ಸ್ಲಾಟ್ ಕೊಡ್ತೀವಿ ನಿಮಗೆ ಅಂತ ಒಪ್ಪಿಗೆ ಆಗಿತ್ತು. ಇನ್ನೊಂದು ಸೀರಿಯಲ್ ಮಾಡಿ, ಬೇರೆ ಸೀರಿಯಲ್ ಮಾಡಿ ಅಂತ ಆ ಕತೆ ನಡೀತಾ ಇತ್ತು, ಮಾತುಕತೆ. ಆವಾಗ ಅಪ್ಪ ಫೋನ್ ಮಾಡಿ ನನಗೆ, ನೀನು ವಾಪಸ್ ಬಂದ್ಬಿಡೋಕ್ಕಾಗಲ್ವಾ, ಮಿಸ್ ಯು ಇನ್ ದಿ ಆಫೀಸ್, ನಂಗೆ ನೀನು ಬೇಕು, ಬಂದ್ಬಿಡು ನೀನು ಅಂತ ಅಂದರು. ಸರಿ, ನಾನು ಫಸ್ಟ್ ಸಂಬಳ ತೊಗೊಂಡಿದ್ದು 1,500 ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡಾಗ. ಅದಾದಮೇಲೆ ಒಂದು 3 years ಆದಮೇಲೆ ಹೈಕ್ ಮಾಡ್ತಾರೆ, 3,000 ಆಗುತ್ತೆ. ಅದೇ ಲಾಸ್ಟ್ ನಾನು ತೊಗೊಂಡಿದ್ದು. ಆಮೇಲೆ ಮತ್ತೆ ರೀಜಾಯಿನ್ ಆಗ್ತೀನಲ್ಲ, ಜಾಸ್ತಿ ಕೊಡ್ತೀನಿ ಕಣೆ ಈ ಸತಿ ಸಂಬಳ ಅಂತ ಅಂದರು. ಸರಿ ಆಯ್ತಪ್ಪ. ಆಗ ನನಗೆ ರಾಧಾ ಮಾಡಿದಾಗ ಅಟ್ಲೀಸ್ಟ್ 6 ಲಕ್ಷ ದುಡಿತಾ ಇದ್ದೆ. ಪ್ರೊಡಕ್ಷನ್ನು ಅದು ಇದೆಲ್ಲ ಆಗ್ತಿತ್ತು, ಮಿಕ್ತಿತ್ತು ಅಷ್ಟು ದುಡ್ಡು. ಸೊ ಇಟ್ ವಾಸ್ ಅ ವೆರಿ ಅರ್ನ್ ಮಾಡ್ತಾ ಇದ್ದೀನಿ ನಾನು. ಐ ಆಮ್ ಅ ಪ್ರೊಡ್ಯೂಸರ್ ಆ್ಯಂಡ್ ದುಡ್ಡು ಚೆನ್ನಾಗಿ ಬರ್ತಾ ಇದೆ ಅನ್ನೋ ಥರದ್ದು ಒಂದು ಫೇಸ್. ಮದುವೆನೂ ಆಯಿತು ನಮಗೆ ಅಷ್ಟರಲ್ಲಿ. ಆ್ಯಂಡ್ ನಾನು 1 year ನನ್ನ ಮಗಳು ಇನ್ನು ಹುಟ್ಟಕ್ಕೆ 1 ತಿಂಗಳು ಬಾಕಿ ಇತ್ತು ಅನ್ನುವಾಗ ಸೀರಿಯಲ್ ಕ್ಲೋಸ್ ಆಗುತ್ತೆ. ಸೊ ಅದು ಕ್ಲೋಸ್ ಆಗೋ ಟೈಮಲ್ಲಿ ಅಪ್ಪ ನನ್ನ ಬಾಣಂತನದೆಲ್ಲ ಮುಗಿಸಿ, ನನ್ನ ಸೀರಿಯಲ್ ಕ್ಲೋಸ್ ಆಗೋಯ್ತು. ಮುಂದೆ ಇನ್ನೊಂದು ಪ್ರೊಡಕ್ಷನ್ ಮಾಡೋಣ ಅಂತ ಯೋಚನೆಯಲ್ಲಿ ಇದ್ವಿ. ಮಾತುಕತೆ ನಡೀತಿತ್ತು. 1 ವರ್ಷ ನಾನು ನನ್ನ ಮಗಳ ಜೊತೆ ನನ್ನ ಬಾಣಂತನ ಅದು ಎಲ್ಲ ನಡೀತು. ಅದಾದಮೇಲೆ ವಾಟ್ ನೆಕ್ಸ್ಟ್ ಅನ್ನೋ ಥರ ಇದ್ದಾಗ ಅವರು ಹೀ ಬಿಕೇಮ್ ಲೋನ್ಲಿ. ಕುಡ್ತಾ ಬಿಟ್ರು. ಮತ್ತೆ ಕುಡ್ತಾ ಬಿಡೋದು ಅಂದರೆ ಫ್ರೆಂಡ್ಸ್ನು ಬಿಡೋದು ಅಂತ ಅರ್ಥ. ಇಲ್ಲೇನಾಗ್ತಿತ್ತು, ಗ್ಯಾದರಿಂಗು, ಅದಕ್ಕೆ ಅಂತ ಗ್ಯಾದರ್ ಆಗ್ತಾ ಇದ್ರು, ಸೇರ್ತಿದ್ರಲ್ವಾ. ಅವ್ರಿಗೂ ಎಲ್ಲರಿಗೂ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಆಲ್ ಇದೇ ವಿಶ್ವೇಶ್ವರ ಭಟ್ರು ಬರ್ತಿದ್ರು. ಮತ್ತೆ ಇವರು ಪಾಣಿ ಅಂತ ಒಬ್ರಿದ್ರು, ಅವ್ರು ಬರ್ತಿದ್ರು. ಅವ್ರು ಕುಡಿತಿರ್ಲಿಲ್ಲ, ಅವ್ರ ಜೊತೆ ಅವರೊಬ್ರು ಬರ್ತಿದ್ರು. ಆಮೇಲೆ ನಮ್ಮ ಪ್ರಕಾಶ್ ಅಂತ ಅವರು ಬರ್ತಿದ್ರು. ಸೊ ಜೋಗಿ ಅಂಕಲ್ ಬರ್ತಿದ್ರು. ಸೊ ಇವರೆಲ್ಲರೂ ಒಂದು ಗ್ಯಾಂಗು. TN ಸೀತಾರಾಮ್ ಅವ್ರು ಬರೋರು. ಸೊ ಅವ್ರದ್ದೆಲ್ಲ ಅವ್ರದ್ದು ನಾಕ್ತಿ ಅಂಕಲ್ ಬರೋರು. ಸೊ ಅವ್ರದ್ದು ಸಿನಿಮಾ ಚರ್ಚೆನೂ ನಡೀತಿರ್ತಿತ್ತು. ಈ ಕಡೆ ವಿಶ್ವೇಶ್ವರ ಭಟ್ರು ಅವ್ರ ಜೊತೆ ಪತ್ರಿಕೆ ವಲಯದ್ದು ಏನು ಇದಿತ್ತು ಅದು ನಡೀತಿರ್ತಿತ್ತು. ಅಂಡ್ ಎಲ್ಲರೂ ಹಾಡುಗಳ ಗುಲಾಮ್ರು. ಹಾಡುಗಳು ಅಂದ್ರೆ ಭಾರಿ ಇಷ್ಟ. ಸೊ ಹಾಡುಗಳು ಹಾಕೊಂಡು ಅವ್ರದೇ ಲಹರಿನಲ್ಲಿ ಒಂದು ಸಂಜೆ ಅಂತ ಕಳಿಯೋರವರು. ಅದು ಏನು ವಾರಕ್ಕೆ 2 ದಿನ ಆದರೂ ಭೇಟಿ ಮಾಡೋರು. ಹಿಂಗಿತ್ತು. ಕುಡ್ತಾ ಯಾವಾಗ ಬಿಟ್ರು ಅವರೆಲ್ಲರಿಗೂ ಏನು ಅನಿಸ್ತಾ ಇತ್ತು, ನಾವೆಲ್ಲ ಕುಡಿತೀವಿ, ಅವ್ನು ಕುಡಿದೇ ಕೂತ್ಕೊಂಡು ಅವನೇನು ಎಳ್ನೀರು ಕುಡಿತಾನ, ನಾ ಕೂತ್ರೆ ನಾವು ಟೆಂಪ್ಟ್ ಮಾಡ್ತೀವಿ. ಫ್ರೆಂಡ್ಸ್ ಆದವರು ನಾವು ಬರಬಾರ್ದು, ಹೋಗಬಾರ್ದು. ಈ ಟೈಮಲ್ಲಿ ಅವ್ನು ಬಿಡ್ತೀನಿ ಅಂತಂದಾಗ ನಾವ್ಯಾಕೆ ಹೋಗಿ ಅವ್ನಿಗೆ ಟೆಂಪ್ಟ್ ಮಾಡೋಣ, ಬೇಡ ಅಂತ ಹೇಳಿ ಅವ್ರವರು ಬರ್ದೇ ಹಂಗಾಗೋಯ್ತು. ಬಂದರೆ ಬೆಳಗ್ಗೆ ಬರೋರು, ಬೆಳಗ್ಗೆ ಅಪ್ಪ ಬ್ಯುಸಿ ಇರೋರು, ಮಾತಾಡೋಕ್ಕಾಗ್ತಿರ್ಲಿಲ್ಲ. ಬರವಣಿಗೆ ಇರ್ತಿತ್ತು, ಪತ್ರಿಕೆ ಏನೋ ಕಳಿಸ್ಬೇಕಿತ್ತು, ಮನಸ್ಸೆ ಕ್ರೈಮ್ ಡೈರಿ ಏನೇನೋ ಇರ್ತಿತ್ತು, ಆಗ್ತಿರ್ಲಿಲ್ಲ. ಸೊ ಹೀಗೆ ಕಟ್ಟಾದಾಗ ಹಿ ಸ್ಟಾರ್ಟೆಡ್ ಫೀಲಿಂಗ್ ವೆರಿ ಲೋನ್ಲಿ. ಮನೆಗೂ ಬರೋಕ್ಕಾಗಲ್ಲ, ಇಲ್ಲಿ ಅವ್ರಿಗೆ ಯಾರೂ ಇಲ್ಲ, ನನ್ನವರು ಅನ್ನೋರ ಥರ ಯಾರೂ ಇರಲಿಲ್ಲ. ಸೊ ಲೋನ್ಲಿ ಫೀಲ್ ಆಗೋದು. ನನಗೆ ಫೋನ್ ಮಾಡಿಬಿಟ್ಟು ಅದೇ ಬಾರೇ ವಾಪಸ್ಸು, ನನಗೆ ಇಲ್ಲೇ ಕೆಲಸ ಮಾಡು, ಸಂಬಳ ಜಾಸ್ತಿ ಕೊಡ್ತೀನಿ ಅಂತ. ಆಯ್ತಪ್ಪ ಬರ್ತೀನಿ ಅಂತ ಹೇಳಿದೆ. ಕೊನೆಗೆ 10,000 ಕೊಡ್ತೀನಿ ಅಂತ. ನಾನು ಅವ್ರಿಗೆ ಹೆಂಗೆ ಹೇಳೋದು, ಇಲ್ಲ ನಾನು ಬರೋಲ್ಲ, ನಾನು ಇಲ್ಲಿ ಜಾಸ್ತಿ ದುಡಿತಾ ಇದ್ದೀನಿ ಅಂತ. ಇಲ್ಲ ಅಪ್ಪ ಬರ್ತೀನಿ ನಾನು ಅಂತ. ನನಗೆ ಅಂದರೆ ಅಪ್ಪ ಕರಿತಾ ಇದ್ದಾರೆ ಅಂತಂದರೆ ಅದಕ್ಕಿಂತ ದೊಡ್ಡದಿನ್ನೇನಿದೆ ಜೀವನದಲ್ಲೇ. ಇನ್ನೇನು ಅಪ್ಪ ಅಮ್ಮಂಗೆ ಆಗದೆ ಇರೋರಿಗೆ ದುಡ್ಡು
ಏನಕ್ಕೆ ಬೇಕು ದುಡ್ಡು ಅಂತ ಆ ಒಂದು ಫೀಲ್ ಬಂತು. ಕಿಟಪ್ಪನ ಒಂದೇ ಏನು ದೂಸರ ಆಲೋಚನೆನೂ ಮಾಡಬೇಡ, ಬೆನ್ನ ಅಪ್ಪ ಅಮ್ಮಂಗೆ ನಾವು ಬೇಕು ಅಂದಾಗ ಇಲ್ಲ ಅಂತ ನಾವು ಯಾವತ್ತೂ ಹೇಳಬಾರ್ದು ಅಂತ ನನ್ನ ತಲೆಯಲ್ಲೂ ಇಲ್ಲ ಅಂತ ಅನ್ನೋಕ್ಕೆ ಸಾಧ್ಯವೇ ಇರಲಿಲ್ಲ. ಬರ್ತೀನಪ್ಪ ಸೇರ್ಕೊಳ್ತೀನಿ ಅಂತ ಹೇಳಿದೆ. ಆವಾಗ ವುಮನ್ಸ್ಗೆ ಎಡಿಟರ್ ಆಗಿ ನನಗೆ ಕೆಲಸ ಕೊಡ್ತಾರೆ. ನೀನು ರಿಪೋರ್ಟಿಂಗ್ ಹೋಗು, ರಿಪೋರ್ಟ್ ಮಾಡ್ಕೊಂಡು ಬಾ, ಅವೆಲ್ಲ ಏನು ಮಾಡಬೇಡ, ನನ್ನ ಜೊತೆ ಇರು, ವುಮನ್ಸೇ ನೋಡ್ಕೊಳ್ಳು, ನೀನೇ ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರೀಸ್ ಬರೀ ಲೀಡ್ ಮಾಡು ವುಮನ್ಸೇನ ಅಂತ ಹೇಳ್ತಾರೆ. ನಾನು ವುಮನ್ಸೇ ನೋಡ್ಕೊಂಡಿರ್ತೀನಿ. ಹೈ ಬ್ಯಾಂಗ್ಳೂರ್ ಎಂಟ್ರಿ ಇಲ್ಲ, ಹೈ ಬ್ಯಾಂಗ್ಳೂರ್ ನಾನೇನು ಬರ್ದಿಲ್ಲ, ವುಮನ್ಸಿಗೆ ಬರೀತಿದ್ದೆ. ಆಮೇಲೆ ಕ್ರೈಮ್ ಡೈರಿ ಇಲ್ಲೇ ಇಲ್ಲ ಆವಾಗ. ಸೊ ಆ ಥರ ಏನು ರಿಪೋರ್ಟಿಂಗ್ ಹೋಗೋದು ಮತ್ತು ಸ್ಕ್ರಿಪ್ಟ್ ಬರೆಯೋದು ಅವು ಇರ್ತಿರ್ಲಿಲ್ಲ. 15 days ಒನ್ಸ್ ನಾನು ಪಾಕ್ಷಿಕ ಅದು ವುಮನ್ಸಿಗೆ ಬರಬೇಕಿತ್ತು, ಬರೀತಿರ್ತಿದ್ದೆ. ಮಿಕ್ಕಿ ಟೈಮ್ ಎಲ್ಲ 24 hours ಅವ್ರು ಮಲ್ಕೊಂಡ್ರು ಕಂಡ್ಬಿಟ್ರು ಅಂದರೆ ಬಾನಿ ಇದ್ದಾಳ, ಇದ್ದಾಳೆ, ಯಾವಾಗೂ ಇಲ್ಲೇ ಇರ್ತಿದ್ದೆ ಸಾಮಾನ್ಯ. ತೀರಾ ರಾತ್ರಿ ಒಂದು 11 ಗಂಟೆವರೆಗೂ ಇರ್ತಿದ್ದೆ. ಆಮೇಲೆ ಮನೆಗೆ ಹೋಗ್ತಿದ್ದೆ. ನನ್ನ ಮಗಳು ಚಿಕ್ಕವಳು, ಸೊ ಹೋಗ್ತಿದ್ದೆ. ಅವಳು ನಾನು ಇಲ್ಲದೆ ಮಲಗ್ತಿರ್ಲಿಲ್ಲ. ಸೊ ಹೋಗಿ ಅವಳನ್ನ ಮಲಗಿಸಿ ಅವಳಿಗೂ ಇವಾಗ ಹಂಗೆ ಆಗ್ಬಿಡಿದೆ, ಒಂಥರ ಮಲ್ಗದೆ ಆ ಟೈಮ್ ಫಿಕ್ಸ್ ಆಗ್ಬಿಡಿದೆ. ನಾನು ಲೇಟಾಗಿ ಹೋಗಿ ಅವಳಿಗೂ ಲೇಟಾಗಿ ಮಲ್ಗೋದು ಅಭ್ಯಾಸ ಆಗ್ಬಿಡಿದೆ. ಇವಾಗ ನಾನು ಹೇಳ್ತಾ ಇರ್ತೀನಿ, 9ನೇ ಕ್ಲಾಸ್ ಈಗ 10ನೇ ಕ್ಲಾಸಿಗೆ ಬಂದಿದ್ಯಾ, ಬೋರ್ಡ್ಸು ಮಲ್ಕೋಬೇಡ, ಮಲ್ಕೋ ಅಟ್ಲೀಸ್ಟ್ 10:30 ಮಲ್ಕೋ ಅಂತ. 12 ಆದ್ರೂ ಇವಾಗ ಹೋಗಿ ಮಲ್ಗ್ತೀನಿ ಅಂತ ಮಲಗ್ತಾಳೆ. ಸೊ ಅದಂಗೆ ರೂಢಿಯಾಗಿ ಹೋಗಿದ್ದೆ ಅವಳು ಚಿಕ್ಕಂದ್ರಿಂದ. ಸೊ ನಾನು ಇಲ್ಲಿ 11ವರೆಗೂ ಇರ್ತದೆ. ಬಟ್ ಅಪ್ಪ ಮಲಗಿದ್ರೆ ಅಕಸ್ಮಾತು 11 ಗಂಟೆಗೆ ನಾನು ಹೋಗಿದ್ರೆ 2 ಗಂಟೆ ಮಧ್ಯರಾತ್ರಿ ಅವ್ರಿಗೆ ಎಚ್ಚರ ಆದ್ರೆ ಬಾನಿ ಅಂದ್ರೆ ಬರಬೇಕು. ಬರ್ತಾ ಇದ್ರಿ ನೀವು? ಕಾರ್ ಎತ್ಕೊಂಡು ನನ್ನ ಪಾಡ ನಾನು ಒಬ್ಳೆ ಬರ್ತಾ ಇದ್ದೆ. ಅಂದ್ರೆ ಪಕ್ಕದಲ್ಲೇ ಇತ್ತು ಮನೆ, ಒಂದು 5 minutes ಅಷ್ಟು ದೂರ ಇತ್ತು ಮನೆ. ಸೊ ಒಂದು ಬಾಡಿಗೆ ಮನೇಲಿ ಇದ್ವಿ ಆವಾಗ. ಅಲ್ಲಿಂದ ಬರ್ತಿದ್ದೆ. ಫೋನ್ ಬಂತು, ಅಪ್ಪನ ಬುಲಾವ ಅಂದೆ. ನನ್ನ ಗಂಡ ಮಲ್ಕೋಣ ಅಷ್ಟೇ, ಹೋಗ್ಬಾ ಅಂತ ನಾನು ಬರ್ತಿದ್ದೆ. ಇಲ್ಲಿ ಬಂದರೆ ಅವ್ರಿಗೆ ಊಟ ಮಾಡಿಸೋದ್ರಿಂದ ಹಿಡಿದು ಅವ್ರ ಹತ್ರ ಮತ್ತೆ ಹಾಡುಗಳು ಹಾಕು ಅವ್ರಿಗೂ ನಿದ್ದೆ ಆಗ್ಬಿಡಿದೆ, ಎಚ್ಚರ. ಅವರು ಆಯ್ತು ಕೂತ್ಕೋ ಅಂತ. ಒಂದು 4 ಗಂಟೆವರೆಗೂ ನಮ್ದೆಲ್ಲ ನಾವೇ ಹಾಡುಗಳು, ಆ ಮಾತು ಈ ಮಾತು ಅಂದೆಲ್ಲ ಮಾತಾಡ್ಕೊಂಡು ಒಂದಿಷ್ಟು ನಗಿಸ್ತಿದ್ದೆ, ಒಂದಿಷ್ಟು ಜೋಕ್ಗಳು ಹೇಳ್ತಿದ್ದೆ. ಆಮೇಲೆ ಇವಾಗಿನ ಟ್ರೆಂಡಿನ ಹಾಡು ಹಾಕು, ಆಮೇಲೆ ಬೆಳಗ್ಗೆ ಇದ್ರೆ ಆ ಹಾಡನ್ನೇ ಫುಲ್ ಹಾಡೋರು. ಏನಪ್ಪ ಕಲ್ತೇ ಬಿಟ್ಟಿದ್ದೀರ ಆಗ್ಲೇ ಅಂದ್ರೆ ನಾವು ಗೊತ್ತು. ಒಂದ್ಸತಿ ತಲೆಗ ಬಂತು ಕಲಿಬೇಕು ಅಂತಂದ್ರೆ ಅಪ್ಡೇಟ್ ಆಗ್ಬೇಕು ಮಗಳೇ ಅಂತ ಹೇಳೋರು. ಸೊ ಹಿಂಗಿರ್ತಿತ್ತು ನನ್ನ ದಿನಚರಿ. ಆಲ್ಮೋಸ್ಟ್ 6 years ಅಪ್ಪನ ಮಡಲಲ್ಲೇ. ಅವ್ರು ನನ್ನ ಮಡಲಲ್ಲಿದ್ದ, ಅವ್ರ ಮಗು ಆಗೋದ್ರು ನಾನು ತಾಯಿ ಆಗೋದೆ, ಹಂಗಾಗೋಯ್ತು. ರವಿ ಬೆಳಗೆರೆ ಅವರು ಕಟ್ಟಿದಂತಹ ಈ ಒಂದು ಹಾಯ್ ಬೆಂಗಳೂರು, ಅವರಿರೋ ತನಕ ತುಂಬ ಚೆನ್ನಾಗಿ ನೋಡ್ಕೊಂಡು ಹೋದರು. ತುಂಬ ಚೆನ್ನಾಗಿ ಬರವಣಿಗೆಗಳು ಬಂದವು, ತುಂಬ ಜನರಿಗೆ ತಲುಪ್ತು ಪೇಪರು. ಅವರಾದಮೇಲೆ ನಿಂತೋಯ್ತು. ಈಗ ಒಂದು 10 ತಿಂಗಳ ಹಿಂದೆ ನೀವು ಮತ್ತೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಒಂದು ಬ್ರ್ಯಾಂಡ್ ಹೆಸರನ್ನ ಅವ್ರಿದ್ದಾಗ ಇಲ್ಲದೆ ಇದ್ದಾಗ ಅದೇ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಅವ್ರು ಮಾಡ್ತಾ ಇದ್ದಂತಹ ಕಾರ್ಯವೈಖರಿ ಬೇರೆ ಇರುತ್ತೆ, ನೀವು ಮಾಡುವಂತಹ ಕಾರ್ಯವೈಖರಿ ಬೇರೆ ಇರುತ್ತೆ. ಸೊ ಹೇಗೆ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಏನೇನೆಲ್ಲ ಚೇಂಜಸ್ ಇವಾಗ ಹೊಸ ಹಾಯ್ ಬೆಂಗಳೂರಿಗೆ ತಂದಿದ್ದೀರಾ? ಇವಾಗ ನನಗೆ ಫೀಡ್ಬ್ಯಾಕ್ ಏನ್ ಬಂದಿರೋದು ಅಂತಂದ್ರೆ ಮೋಸ್ಟ್ ಆಫ್ ಇಟ್ ನೀವೇ ನೋಡಿರ್ಬೋದು, ಫೇಸ್ಬುಕ್ ಅಲ್ಲೂ ಇದೆ. ಆ ಹಳೆ ಛಾಪು ಹೋಗಿಲ್ಲ, ಕೊಡೋ ಹೆಡ್ಲೈನ್ಸ್ ಅಲ್ಲಿ ಇರ್ಬೋದು, ಆ ಫಾಂಟ್ದು ನಮ್ಮ ಹೇಗಿತ್ತು ಮೊದಲು ಹಾಯ್ ಬ್ಯಾಂಗ್ಳೂರ್, ನನಗೆ ಅದನ್ನ ಹಾಗೆ ಉಳಿಸ್ಕೋಬೇಕು ಅನ್ನೋ ಒಂದು ಇತ್ತು. ಆ್ಯಂಡ್ ಆಲ್ಸೋ ನೇರ ವರದಿನೇ, ತನಿಖಾ ವರದಿನೇ. ಇವಾಗಲೂ ಯಾವುದು ನಾವು ಇಲ್ಲಿ ಕಾಂಪ್ರೋ ಆಗ್ಬಿಡು, ಸಮಜಾಯಿಷ ಆ ಥರದ್ದು ಯಾವುದೂ ಇಲ್ಲ. ಯಾವ ಪರ ವಿರೋಧ ಯಾವುದು ಕಟ್ಕೊಂಡಿಲ್ಲ, ಇರೋದೇನೋ ಅದನ್ನೇ ಬರಿತಾ ಇದ್ದೀವಿ. ಸೊ ಹಾಗಾಗಿ ಅದಕ್ಕೆ ನನಗೆ ಫೀಡ್ಬ್ಯಾಕ್ಸ್ಗಳು ಬರ್ತಾ ಇದ್ದಾವೆ. ಈ ಸತಿ ವರದಿ ತುಂಬ ಚೆನ್ನಾಗಿತ್ತು, ಇದು ಆ್ಯಕ್ಚುಲಿ ಸತ್ಯ, ಇದು ನಿಜ, ಇಲ್ಲಿ ನಾನೆಲ್ಲೂ ಜಾತಿ ತರಲ್ಲ, ಯಾವುದು ಏನು ಪಕ್ಷ ತರಲ್ಲ, ಯಾವುದೂ ಅಡ್ಡ ತರಲ್ಲ, ಸತ್ಯ ಇದೆ ಹಿಂಗೆ ಅಂತಾನೆ ಬರಿತೀನಿ. ನನಗೆ ಅವ್ರ ಪರಿಚಯ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಬರೆದಿದ್ದೀನಿ ಕೂಡ. ಸೊ ಆಮೇಲೆ ಅವ್ರ ಪಕ್ಕನೇ ಕೂತ್ಕೊಳ್ಳಬೇಕಾಗಿರೋ ಪರಿಸ್ಥಿತಿನೂ ಬಂದಿದೆ, ಅದು ಮಾಡಿದ್ದೀನಿ. ಸೊ ಹೀಗೆಲ್ಲ ಇಟ್ ಇಸ್ ಲರ್ನ್ಡ್ ಬಂದಿದೆ. ಅವ್ರು ನೋಡ್ತಾ ಬೆಳೆದವಳು ನಾನು, ಇಲ್ಲಿ ಕೂಡ ಕೆಲಸ ಮಾಡಿದವಳು. ಸೊ ಹಾಗಾಗಿ ಅದೊಂದು ಓಕೆ, ದಿಸ್ ಇಸ್ ದ ಫಾರ್ಮ್ಯಾಟ್ ಅಂತೂ ಅರ್ಥ ಆಗಿದೆ. ಇದನ್ನ ನಾನು ಮೀರಬಾರ್ದು, ಇದನ್ನ ನಾನು ದಾಟಿ ಹೋಗಬಾರ್ದು, ಯಾವ ಇದಕ್ಕೂ ಆಮಿಷಕ್ಕೂ ಇದಾಗಬಾರ್ದು, ನಾನು ತಲೆಬಾಗಬಾರ್ದು. ನಾನು ನಾಳೆ ಉತ್ತರ ಯಾರಿಗಾರು ಎಲ್ರಿ ನಾನು ತೊಗೊಂಡಿದ್ದೀನಿ ಲಂಚ ನಿಮ್ಮ ಹತ್ರ ಅಂತ ಕೇಳೋ ಇದಿರ್ಬೇಕು ನನಗೆ ಒಂದು. ಅವೆಲ್ಲ ಆ ಥರದ್ದೆಲ್ಲ ಒಂದು ಪಾಲಿಸಿ ನಾನು ಇನ್ನೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ, ಮಾಡ್ತಾನೆ ಇರ್ತೀನಿ. ಅದು ಬಿಟ್ಟರೆ ನೀವು ಹೇಳ್ದ ಹಾಗೆ ಅವಾಗಿನ ರಭಸ, ಅವಾಗಿನ
ಒಂದು ಫೋರ್ಸ್ ಅಂತೀವಲ್ಲ, ಅದು ಯಾಕಿಲ್ಲ ಅಂತ ಹೇಳ್ತೀನಿ ಅಂತಂದರೆ, ಅಗೇನ್ ಇಟ್ ಇಸ್ ಅ ಡಿಜಿಟಲ್ ಟೈಮ್ ನಾವು. ಪತ್ರಿಕೆ ಒಂದು ವಾರ ಆದ್ಮೇಲೆ ನಾನು ಹೇಳ್ಬೇಕು ಸುದ್ದಿನ, ಅಷ್ಟೊತ್ತಿಗಾಗ್ಲೇ ನೀವೇ ಎಲ್ರು ಪ್ರಪಂಚಕ್ಕೆ ಗೊತ್ತಾಗ್ಬಿಟ್ಟಿರುತ್ತೆ ಸುದ್ದಿ. ಮೊದ್ಲಿನ ಥರ ಇರಲಿಲ್ಲ. ಮೊದಲು ಹೈ ಬ್ಯಾಂಗ್ಳೂರು ಕಾಯೋದಾಗಿರ್ಬಹುದು. ಈಗಲೂ ಅಪ್ಪ ಹೈ ಬ್ಯಾಂಗ್ಳೂರು ಇದ್ದು ಹೈ ಬ್ಯಾಂಗ್ಳೂರು ನಡೆಸ್ಕೊಂಡು ಹೋಗ್ತಿದ್ರೆ ಬಹುಶಃ ನಾನು ಮಾಡ್ತಾ ಇರೋ ಸರ್ಕ್ಯುಲೇಷನ್ನ ಡಬಲ್ ಅವ್ರು ಮಾಡ್ತಿದ್ರು. ಅದು ಖಂಡಿತವಾಗೂ ಸತ್ಯ. ಯಾಕಂದ್ರೆ ಅಪ್ಪನ ಬರವಣಿಗೆ ಇರ್ತಿತ್ತು, ಅದನ್ನೇ ತಾನೇ ಜನ ಕಾಯ್ತಾ ಇದ್ರು ಓದಕ್ಕೆ. ಸೊ ಈಗ ನಾನು ಅಫ್ಕೋರ್ಸ್ ನಮ್ಮ ಹೈ ಬ್ಯಾಂಗ್ಳೂರಲ್ಲಿ ಅಪ್ಪನ ಬರವಣಿಗೆ ಇನ್ನೂ ಬಾಟಮ್ ಐಟಮ್ ರಿಪೀಟ್ ಮಾಡ್ತಾ ಇದ್ದೀನಿ. ಅವ್ರದ್ದು ಒಂದು ಕಾಲಮ್ ಇದ್ದೇ ಇರುತ್ತೆ, ಅವ್ರು ಬರ್ದಿರೋದು ಇದ್ದೇ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದೂ ಅವರು ಈ ಕಾಲಕ್ಕಲ್ಲ, ಇನ್ನೂ ಒಂದು 100 ವರ್ಷ ಬಿಟ್ಟು ಓದಿದ್ರು ನಮ್ಮ ಜನಕ್ಕೆ, ಆ ಪೀಳಿಗೆಗೆ ಹತ್ರ ಆಗತ್ತೆ, ರಿಲೇಟ್ ಆಗತ್ತೆ ಅಂಥವೇ ಬರಿತಾ ಇದ್ದಿದ್ದು ಅವರು. ಯಾವುದು ಶಾಶ್ವತವಾಗಿರುವಂಥದ್ದನ್ನು ಬರಿತಾ ಇದ್ರು ಅವರು. ನಶಿಸೋಗುವಂಥದ್ದು ಯಾವ ಪ್ರಶ್ನೆನೂ ಇಲ್ಲ ಅವ್ರ ಬರವಣಿಗೆ. ಸೊ ಅದನ್ನು ಒಂದು ಇಟ್ಟಿದ್ದೀನಿ. ಸೊ ದೇ ಲೈಕ್ ಟು ರೀಡ್. ಅಪ್ಪ ನೀನು ರಿಪೀಟ್ ಮಾಡಿದ್ರೂ ಪರವಾಗಿಲ್ಲ, ವಿ ವಿಲ್ ರೀಡ್, ಹಾಕಿ ಹಳೇದು. ಅಲ್ಲ, ಇವಾಗಿನ ಯಂಗ್ ಜನ್ರೇಷನ್, ನಾನು ಎಷ್ಟೊಂದು ಜನ ನಮ್ಮ ಆಫೀಸಲ್ಲೇ ನೋಡ್ತಾ ಇದ್ದೀನಿ, ಯಂಗ್ ಜನ್ರೇಷನ್ ಇವಾಗಲೂ ಕೂಡ ರವಿ ಬೆಳಗೆರೆ ಅಂತಂದರೆ ಸಾಯ್ತಾರೆ. ನಮ್ಮ ಆಫೀಸಲ್ಲಂತೂ ಅವ್ರು ಎಷ್ಟು ಮಾತಾಡ್ತಾರೆ ಅಂತಂದರೆ ಅದ್ರ ಬಗ್ಗೆ. ಬಿಕಾಸ್ ಅವ್ರ ಬರವಣಿಗೆ ಅವ್ರು ಹೇಳೋದು ನಮ್ಮ ಜನ್ರೇಷನ್ಗೂ ಅದು ಟಚ್ ಆಗುತ್ತೆ, ಅದು ರೀಚ್ ಆಗುತ್ತೆ. ಹಾಗಾಗಿ ಸೊ ಅವ್ರನ್ನೂ ಕೂಡ ಹಿಡಿದಿಟ್ಕೊಳ್ಳುವಂತಹ ಒಂದು ಬರವಣಿಗೆ ರವಿ ಬೆಳಗೆರೆ. ಹೌದು, ಆ ಯುವ ಪೀಳಿಗೆಗೆ ಕೂಡ ಅಟ್ರಾಕ್ಟ್ ಆಗುವಂತಹ ಒಂದು ಇದೆಯಲ್ಲ, ಆ ತಾಕತ್ತಿದ್ದು ನಾನು ಗರ್ವವಾಗಿ ಜಂಬದಿಂದ ಹೇಳ್ಕೊಳ್ತೀನಿ ಅಪ್ಪಂಗೆ ಅಂತ. ಹೆಂಗೆ ಆ ಕ್ರೇಜ್ ಹೆಂಗೆ ಬಂತು ಅಂತ. ಬಿಕಾಸ್ ರವಿ ಬೆಳಗೆರೆ ಅವ್ರ ಬುಕ್ಗೋಸ್ಕರ ಎಷ್ಟು ವೇಟ್ ಮಾಡಿದಂತಹ ಹುಡುಗರಿದ್ದಾರೆ ಇವತ್ತಿನ ಜನ್ರೇಷನ್, ನಾನು ಹೇಳ್ತಾ ಇರೋದು. ಸೊ ಅದಕ್ಕೆ ಆ ಕ್ರೇಜನ್ನು ಹೆಂಗೆ ಉಳಿಸ್ಕೊಂಡು ಬಂದರು, ಹೆಂಗೆ ಅದನ್ನು ಬಿಲ್ಡ್ ಮಾಡಿದ್ರು ಅಂತ. ಅಂದರೆ ಅದೇ ಅವರ ಬರವಣಿಗೆ ಶೈಲಿ, ಅವರ ಕ್ರಿಯೇಟಿವಿಟಿ, ಅವರ ಆಲೋಚನೆ. ಅವರು ನಾವಿವಾಗ 2 ಹೆಜ್ಜೆ ಮುಂದೆ ಯೋಚನೆ ಮಾಡ್ತೀವಿ, ಅಷ್ಟು ಚತುರತೆ ನಮ್ಮಲ್ಲಿರ್ಬೋದು. ಆ ಥರ ಇದ್ರೆ ಅವರೊಂದು 10 ಹೆಜ್ಜೆ ಮುಂದೆ ಯೋಚನೆ ಮಾಡೋರು. ಅದನ್ನ ಇಲ್ಲಿ ಬರೆಯೋರು. ಅದಾವಾಗ 10 ಹೆಜ್ಜೆ ಇಟ್ಟವನಿಗೆ ಆಮೇಲೆ ಹೌದಲ್ಲ ಇದನ್ನ ಅವ್ರು ಹೇಳಿದ್ರಲ್ಲ ಅಂತ ಅನ್ಸೋದು. ಇವರು ಆಲ್ರೆಡಿ 10 ಹೆಜ್ಜೆ ಮುಂದೆ ಇಟ್ಟು ಬರೆಯೋರು. ಸೊ ಅದೊಂದು ಅವರಲ್ಲಿತ್ತು. ಒಂದು ಈ ಥರದ್ ಇದನ್ನ ಬರೆದ್ರೆ ಈ ವಲಯಕ್ಕೆ ಅಟ್ರಾಕ್ಟ್ ಆಗತ್ತೆ. ಹೆಣ್ಣು ಮಕ್ಕಳಿಗೆ ಅಟ್ರಾಕ್ಟ್ ಆಗಬೇಕು ಅಂದ್ರೆ ನೀನು ಅದಕ್ಕೆ ವುಮೆನ್ಸೇ ಓಪನ್ ಆಗಿದ್ದು ಹೈ ಬ್ಯಾಂಗ್ಳೂರ್ ಅಂತಂದ್ರೆ. ಕದ್ದು ಮುಚ್ಚಿ ಓದೋ ಕಾಲ ಆವಾಗ. ಈಗ ಕಾಲೇಜ್ ಹುಡುಗಿ ಹೈ ಬ್ಯಾಂಗ್ಳೂರ್ ಇಟ್ಕೊಂಡಿದ್ದಾಳೆ ಅಂದ್ರೆ ಅವಳು ಓದ್ತಾ ಇದ್ದಿದ್ದು ಬಹುಶಃ ಕಾಸ್ಬಾತು, ಲವಲವಿಕೆ, ಬಾಟಮ್ ಐಟಮು, ಕವಿತೆಗಳು ಇಂಥ ಓದ್ತಿದ್ಲು. ಆದ್ರೆ ಮನೆಯಲ್ಲಿ ಬೈಸ್ಕೋಬೇಕಲ್ಲ, ಕ್ರೈಮ್ ಇರುತ್ತದ್ರಲ್ಲಿ, ಏನಕ್ಕೆ ಓದ್ತೇನೆ ಅಂತ. ಸೊ ಅವರು ಮೇಲ್ಗಡೆ ನನಗೆ ಎಷ್ಟೋ ಜನ ಹುಡುಗಿರು ಹೇಳಿದ್ದಾರೆ, ಮ್ಯಾಮ್ ನಾವು ಇವಾಗೆಲ್ಲ ಹಂಗೆ ಓದ್ತಿದ್ವಿ, ಮೇಲ್ಗಡೆ ಇವಾಗ ಯಾವುದೋ ಡೈಲಿ ಪೇಪರ್ ಇಟ್ಕೊಂಡು ಒಳಗಡೆ ಹೈ ಬ್ಯಾಂಗ್ಳೂರ್ ಇಟ್ಕೊಂಡು ಒಳಗಡೆ ಹೈ ಬ್ಯಾಂಗ್ಳೂರ್ ಓದ್ಕೊಳ್ತಾ ಇರ್ತಾ ಇದ್ವಿ ನಾವು. ಆಮೇಲೆ ಕಾಲೇಜಿಗೆ ತೊಗೊಂಡು ಹೋಗ್ಬಿಡ್ತಿದ್ವಿ, ತೊಗೊಂಡು ಬ್ಯಾಗಲ್ಲಿ ಹಾಕೊಂಡು ಕಾಲೇಜಿಗೆ ತೊಗೊಂಡು ಹೋಗಿ ಅಲ್ಲಿ ಕುತ್ಕೊಂಡು ಓದ್ತಿದ್ವಿ. ಆ ಥರ ಟೈಮ್ಸ್ ಇರ್ತಿತ್ತು. ಯಾಕಂದರೆ ಬಿಕಾಸ್ ಇಟ್ ವಾಸ್ ಹೈ ಬ್ಯಾಂಗ್ಳೂರ್ ಅಂದ ತಕ್ಷಣ ರಕ್ತ, ಪಾಲಿಟಿಷಿಯನ್ಸು ಆ ಥರದ್ದೆಲ್ಲ ಬಂದ್ಬಿಡುತ್ತೆ ಅನ್ನೋ ಥರ ತಲೆಯಲ್ಲಿ ಅಪ್ಪ ಅಮ್ಮಂದ್ರಿಗಿತ್ತು. ಕ್ರೈಮ್ ಡೈರಿ ನೋಡಕ್ ಬಿಡ್ತಾ ಇರ್ಲಿಲ್ಲ. ಏನ್ ಇದನ್ನ ನೋಡ್ತೀರಾ, ಇದನ್ನೆಲ್ಲ ನೋಡಿ ಮಲ್ಕೊಳ್ತೀರಾ ನೀವು ರಾತ್ರಿ ಅಂತ. ಬಟ್ ಅಪ್ಪನ್ ಪಂಚಿಂಗ್ ಡೈಲಾಗ್ಸ್ಗಳೇ ಅಲ್ಲಿ ಇರ್ತಿದ್ರು, ಅದೇ ಅವ್ರಿಗೆ ಮಜಾ ಬರ್ತಾ ಇತ್ತು. ಅಂದ್ರೆ ಅಪ್ಪ ಅಮ್ಮಂದ್ರಿಗೆ ಇಷ್ಟ ಆಗೋದು. ಸೊ ಹಾಗೆ ಜನ ನನ್ಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಅಪ್ಪ ಫೇಸ್ ಆಗಿ ಇನ್ನೂ ಅಷ್ಟು ಫೇಮಸ್ ಆಗಿರ್ಲಿಲ್ಲ. ಬರವಣಿಗೆನಲ್ಲಿ ರವಿ ಬೆಳಗೆರೆ ಅಂತ ಒಬ್ರಿದ್ದಾರೆ, ಅವರು ಪತ್ರಿಕೆ ನಡೆಸ್ತಾರೆ, ಹೈ ಬ್ಯಾಂಗ್ಳೂರ್ ಅಂತ ಬರುತ್ತೆ. ಅದು ತುಂಬಾ ಚೆನ್ನಾಗಿದೆಯಂತೆ, ತುಂಬಾ ಚೆನ್ನಾಗಿ ಬರೀತಾರಂತೆ ಅಂತ ಎಲ್ಲ ಫೇಮಸ್ ಆಗಿದ್ರು. ಬಟ್ ಆಸ್ ಅ ಟಿವಿ ಸ್ಕ್ರೀನ್ಗೆ ಕಾಣಿಸ್ಕೊಳ್ಳೋದು ಇದೆಯಲ್ಲ, ಅದು ಹೆಚ್ಚಿರ್ಲಿಲ್ಲ. ಕ್ರೈಮ್ ಡೈರಿ ಬಂದಾಗ ಇವರೇ ರವಿ ಬೆಳಗೆರೆ, ಪ್ರೋಮೋ ಶಾಟ್ ಅಲ್ಲಿ ಬರ್ತಾರೆ, ಅಪ್ಪ ಕಾರಿಂದ ಇಳಿತಾರೆ, ಅದೆಲ್ಲ ನೋಡಿದಾಗ ಇವರು ರವಿ ಬೆಳಗೆರೆ ಅಂತ. ಆಮೇಲೆ ಅವಾಗ ಶಾಪಿಂಗ್ ಅಂತಂದ್ರೆ ನಮ್ಗೆ ಜಯನಗರ್ ಇಸ್ ದ ಕಾಂಪ್ಲೆಕ್ಸ್ ಅಷ್ಟೇ. MG ರೋಡು ಆಮೇಲೆ ನಂತರ ಅಪ್ಪ ಕರ್ಕೊಂಡು ಜಯನಗರಕ್ಕೆ ಕರ್ಕೊಂಡು ಹೋಗಿದ್ರು. ಜಯನಗರಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಅವರು ಅವಾಗ ಸ್ವಿಫ್ಟ್ ತಗೊಂಡಿದ್ರು. ಸ್ವಿಫ್ಟ್ ಕಾರ್ನ ಒಂದ್ ಕಡೆ ನಿಲ್ಲಿಸಿದ್ರು, ಅವರೇ ಓಡಿಸ್ತಿದ್ರು, ಡ್ರೈವರ್ ಎಲ್ಲ ಯಾರು ಇರಲಿಲ್ಲ. ನಾನು ಅಪ್ಪ ನನಗೆ ಬಟ್ಟೆ ಕೊಡ್ಸಕ್ಕೆ ಅಂತ ಶಾಪಿಂಗ್ ಕರ್ಕೊಂಡು ಹೋಗಿದ್ರು. ನಾನು ಅವಾಗ ಸ್ಕೂಲು 10th ಅನ್ಸುತ್ತೆ. ಆವಾಗ ನಾನು ಮಾಡಿದೆ 10th ಫಸ್ಟ್ PUC ಆ ಥರ ಏನೋ. ಹೋದೆ, ನಡ್ಕೊಂಡು ಹೋಗ್ತಾರೆ. ಎಲ್ಲ ಮನೆಗಳಲ್ಲಿ ನಿಲ್ಸಿದ ಪಾರ್ಕಿಂಗ್ ಇತ್ತಲ್ಲ, ಆ ಜಾಗ ರೆಸಿಡೆನ್ಷಿಯಲ್ ಏರಿಯಾ. ನಾವು ಶಾಪಿಂಗ್ ಮುಗಿಸ್ಕೊಂಡು ನಡ್ಕೊಂಡು ಹೋಗ್ತಿದ್ದೀವಿ, ಎಲ್ಲ ಕಡೆ ಕ್ರೈಮ್ ಅಪ್ಪಂದೇ ವಾಯ್ಸು ಕೇಳಿಸ್ತಿದೆ ನಮ್ಗೆ. ನಾವು ರಾತ್ರಿ ಆ ಟೈಮಿಗೆ ವಾಪಸ್ ಬರ್ತಾ ಇದ್ವಿ ಮನೆಗೆ. ನಾನು ಅಪ್ಪನ ಮುಖ ನೋಡೋದು. ಅಪ್ಪ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದಿಷ್ಟು ಜನ ಆಚೆ ಇದ್ದವ್ರು ಎಲ್ಲರೂ ಬಂದ್ಬಿಟ್ರು.
ಫಸ್ಟ್ ನನ್ಗೆ ಎನ್ಕೌಂಟರ್ ಆಗಿದ್ದು ಅಪ್ಪನ ಹಿಂಗೆ ಮುತ್ಕೋತಾರೆ ಅಂತಾರಲ್ಲ ಫ್ಯಾನ್ಗಳು, fan moment. ಆ ಮೂಮೆಂಟ್ ನನಗೆ, ಆ ಮೂಮೆಂಟ್ ಅದು ಒಂಥರ ಓ ಅಂತ. ನಾನು ಅವಾಗ ಫೋಟೋ ಎಲ್ಲ ಏನು ಇರಲಿಲ್ಲ, ಮೊಬೈಲ್ ಸೆಲ್ಫಿ ಆ ಥರ ಕ್ಯಾಮ್ರಾ ಇರಲಿಲ್ಲ, ಆಟೋಗ್ರಾಫ್ಸ್. ಬಟ್ ಇದ್ದಿತ್ತಂದ್ರೆ ಎಷ್ಟು ಒಳ್ಳೆ ಮೆಮೊರೀಸ್ ಆಗ್ತಾ ಇರ್ತೇನೋ ಅಲ್ವಾ. ಆಮೇಲೆ ಬಂತಲ್ಲ, ಅವ್ರು ಇದ್ದಾಗೂ ಬಂತು, ಕೆಲವರ ಹತ್ರ ಇದೆ. ಬಟ್ ಆ ಟೈಮ್ ಇತ್ತಲ್ಲ, ದ್ಯಾಟ್ ವಾಸ್ ಅಮೇಝಿಂಗ್. ಅದನ್ನೊಂದು ನಾನು ನೋಡಿದೆ, ಒಂದು 15-20 ಜನ ಅಷ್ಟೊತ್ತಿಗೆ ನಡ್ಕೊಂಡು ಹೋಗ್ತಾ ಇರೋ ಯಾರೋ ನಾವಿಬ್ರು ಅಂದವ್ರು ಕಂಡಿಡ್ದು ಒಟ್ಟಿಗೆ ಹೇ ರವಿ ಬೆಳಗೆರೆ, ಹೇ ರವಿ ಬೆಳಗೆರೆ, ಹೇ ರವಿ ಬೆಳಗೆರೆ ಅಂತ ಓಡ್ ಬಂದು ಸರ್ 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 ಆಟೋಗ್ರಾಫ್ ಅಂತ. ಕೆಲವರು ಕೈ ಮೇಲೆಲ್ಲ ಬರ್ಸ್ಕೊಂಡು, ಏನು ಇಲ್ಲ ಬರ್ಸ್ಕೊಳಕ್ಕೆ, ಬಟ್ಟೆ ಮೇಲೆ ಬರ್ಸ್ಕೊಂಡ್ರು ಕೆಲವರು, ಹಾಗೆಲ್ಲ ಮಾಡಿಸ್ಕೊಂಡು ಹೋದ್ರು. ನನ್ಗದು ನೋಡಿ ಆವಾಗ ಓ ಮೈ ಗಾಡ್, ಮೈ ಫಾದರ್ ಇಸ್ ಅ ಫೇಮಸ್ ಪರ್ಸನ್ ಅಂತ ಪ್ರೌಡ್ ಫೀಲಿಂಗ್ ಬಂದಿದ್ದು. ಸೊ ಹೋಪ್ಫುಲಿ ನಿಮಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.